ಸಾವಿರಾರು ವರ್ಷಗಳ ಹಿಂದೆ ಸಂಗೀತದ ವೇದವಾದ ಸಾಮವೇದದ ಮಧುರ ಮಂತ್ರಗಳ ನಡುವೆ ಭಾರತದ ಶಾಂತ ಆಶ್ರಮಗಳಲ್ಲಿ ಒಂದು ಮಹಾನ್ ಉಪನಿಷತ್ತು ಉದಯಿಸಿತು. ಅದು ವೇದಗಳ ಮಧುರ ಗಾನವೆಂದು ಪ್ರಶಂಸಿಸಲ್ಪಡುವ ಉಪನಿಷತ್ತು, ಛಾಂದೋಗ್ಯ ಉಪನಿಷತ್. ಇದು ಕೇವಲ ಒಂದು ಗ್ರಂಥವಲ್ಲ, ಇದು ತಂದೆ ಮತ್ತು ಮಗನ ನಡುವಿನ ಐತಿಹಾಸಿಕ ಮತ್ತು ಆತ್ಮಸ್ಪರ್ಶಿ ಸಂಭಾಷಣೆ. ಈ ಸಂಭಾಷಣೆ ಮಾನವ ಪ್ರಜ್ಞೆಯ ಇತಿಹಾಸದಲ್ಲೇ ಒಂದು ಮಹತ್ವದ ಕ್ರಾಂತಿಯನ್ನು ಹುಟ್ಟುಹಾಕಿತು. ಸಾವಿರಾರು ವರ್ಷಗಳಾದರೂ ಇದು ಇನ್ನೂ ನಮ್ಮೊಳಗಿನ ನಿದ್ರಿತ ಆತ್ಮವನ್ನು ಜಾಗೃತಗೊಳಿಸುವ ಶಕ್ತಿ ಹೊಂದಿದೆ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಕಾಲದ ನದಿಯಲ್ಲಿ ಹಿಂದಕ್ಕೆ ಪ್ರಯಾಣಿಸೋಣ. ಮಹರ್ಷಿ ಉದ್ದಾಲಕ ಅರುಣಿಯ ಪ್ರಾಚೀನ ಆಶ್ರಮಕ್ಕೆ ಸಾಗೋಣ. ಮಹರ್ಷಿ ಉದ್ದಾಲಕನು ತನ್ನ ಕಾಲದಲ್ಲಿ ಬ್ರಹ್ಮ ಪರಮ ಸತ್ಯವನ್ನು ಅರಿತ ಮಹಾನ್ ಋಷಿಗಳಲ್ಲಿ ಒಬ್ಬನಾಗಿದ್ದನು. ಅವನಿಗೆ ಶ್ವೇತಕೇತು ಎಂಬ ಮಗನಿದ್ದನು. ಶ್ವೇತಕೇತುವಿಗೆ 12 ವರ್ಷ ತುಂಬಿದಾಗ ಉದ್ದಾಲಕನು ಅವನನ್ನು ಕರೆದು ಹೇಳಿದನು, ನನ್ನ ಮಗನೇ, ನಮ್ಮ ವಂಶದಲ್ಲಿ ಕೇವಲ ಹೆಸರಿಗೆ ಮಾತ್ರ ಬ್ರಾಹ್ಮಣ ಎನ್ನಿಸಿಕೊಳ್ಳುವವನಾಗಿರಬಾರದು. ನಿಜವಾದ ಜ್ಞಾನವನ್ನು ಅರಿಯಬೇಕು. ಆದ್ದರಿಂದ ಒಬ್ಬ ಯೋಗ್ಯ ಗುರುವಿನ ಬಳಿ ಹೋಗಿ ವಿದ್ಯೆಯನ್ನು ಅಭ್ಯಾಸ ಮಾಡು. ತಂದೆಯ ಮಾತನ್ನು ಪಾಲಿಸಿ ಶ್ವೇತಕೇತು ಗುರುಕುಲಕ್ಕೆ ತೆರಳಿದನು. ಅಲ್ಲಿ ಅವನು 12 ವರ್ಷಗಳ ಕಾಲ ಕಠಿಣ ಶಿಸ್ತು ಮತ್ತು ಅಧ್ಯಯನದಲ್ಲಿ ತೊಡಗಿದನು. ಅವನು ವೇದಗಳನ್ನು, ವ್ಯಾಕರಣ, ಜ್ಯೋತಿಷ್ಯ, ಛಂದಸ್ಸು ಮತ್ತು ಧಾರ್ಮಿಕ ಆಚರಣೆಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದನು. 12 ವರ್ಷಗಳ ನಂತರ 24 ವರ್ಷದ ಯುವಕನಾಗಿ ಮನೆಗೆ ಮರಳಿದನು. ಆದರೆ ಅವನು ಹೋಗಿದ್ದ ಶ್ವೇತಕೇತುವಲ್ಲ, ಅವನಲ್ಲಿದ್ದ ಜ್ಞಾನಕ್ಕಿಂತ ಹೆಚ್ಚಾಗಿ ಅಹಂಕಾರವೇ ಬೆಳೆದಿತ್ತು. ಅವನ ನಡೆ ಮತ್ತು ಕಣ್ಣುಗಳಲ್ಲಿ ನನಗೆಲ್ಲವೂ ಗೊತ್ತಿದೆ ಎಂಬ ಗರ್ವ ಸ್ಪಷ್ಟವಾಗಿತ್ತು. ಅವನನ್ನು ದೂರದಿಂದಲೇ ಗಮನಿಸಿದ ಉದ್ದಾಲಕನು ಅವನ ಒಳಗಿನ ಶೂನ್ಯತೆಯನ್ನು ತಕ್ಷಣ ಅರಿತುಕೊಂಡನು. ಅವನು ಪುಸ್ತಕಗಳನ್ನು ಓದಿದ್ದನು, ಆದರೆ ತನ್ನನ್ನು ತಾನು ಅರಿಯಲಿಲ್ಲ. ಶ್ವೇತಕೇತು ತಂದೆಯ ಪಾದಗಳಿಗೆ ನಮಸ್ಕರಿಸಿದಾಗ ಉದ್ದಾಲಕನು ಅವನನ್ನು ಹೊಗಳಲಿಲ್ಲ. ಬದಲಾಗಿ ಅವನ ಕಣ್ಣುಗಳನ್ನು ನೇರವಾಗಿ ನೋಡಿ ಒಂದು ಪ್ರಶ್ನೆಯನ್ನು ಕೇಳಿದನು. ಓ ಶ್ವೇತಕೇತು, ನೀನು ಆ ಒಂದು ತತ್ವವನ್ನು ತಿಳಿದುಕೊಂಡೆಯಾ? ಅದನ್ನು ತಿಳಿದರೆ ಕೇಳದ್ದದ್ದು ಕೇಳುತ್ತದೆ, ಯೋಚಿಸದ್ದದ್ದು ಯೋಚನೆಯಾಗುತ್ತದೆ, ತಿಳಿಯದ್ದದ್ದು ತಿಳಿಯುತ್ತದೆ. ಈ ಪ್ರಶ್ನೆ ಶ್ವೇತಕೇತುವಿನ ಅಹಂಕಾರವನ್ನು ಕ್ಷಣಾರ್ಧದಲ್ಲಿ ಒಡೆದು ಹಾಕಿತು. ಅವನು ದಿಗ್ಭ್ರಮಿತನಾದನು. ಸಾವಿರಾರು ಶ್ಲೋಕಗಳನ್ನು ಕಂಠಪಾಠ ಮಾಡಿದ್ದರೂ ಈ ಸತ್ಯ ಅವನಿಗೆ ತಿಳಿಯಲಿಲ್ಲ. ಅವನ ಹೆಮ್ಮೆ ಕರಗಿ ಕಣ್ಣೀರಾಗಿ ಹೊರಬಂತು. ಅವನು ವಿನಮ್ರವಾಗಿ ಹೇಳಿದನು, ತಂದೆಯೇ, ನನ್ನ ಗುರುಗಳಿಗೆ ಈ ಜ್ಞಾನ ತಿಳಿದಿರಲಿಲ್ಲವೆನಿಸುತ್ತದೆ. ಅವರಿಗೆ ತಿಳಿದಿದ್ದರೆ ಖಂಡಿತವಾಗಿ ನನಗೆ ಕಲಿಸುತ್ತಿದ್ದರು. ದಯವಿಟ್ಟು ನೀವು ಈ ಪರಮ ರಹಸ್ಯವನ್ನು ನನಗೆ ತಿಳಿಸಿ. ಹೀಗೆ ಛಾಂದೋಗ್ಯ ಉಪನಿಷತ್ತಿನ ಆ ಮಹಾನ್ ಸಂಭಾಷಣೆ ಆರಂಭವಾಗುತ್ತದೆ. ಪ್ರೀತಿಯಿಂದ ಉದ್ದಾಲಕನು ತನ್ನ ಮಗನನ್ನು ಹತ್ತಿರ ಕುಳ್ಳಿಸಿ ಕಠಿಣ ತತ್ವಗಳನ್ನಲ್ಲ, ಸರಳ ಉದಾಹರಣೆಗಳ ಮೂಲಕ ಸತ್ಯವನ್ನು ಬೋಧಿಸಲು ಪ್ರಾರಂಭಿಸಿದನು. ಅವನು ಹೇಳಿದನು, ಓ ಸೌಮ್ಯ, ಒಂದು ಮಣ್ಣಿನ ಉಂಡೆಯನ್ನು ತಿಳಿದುಕೊಂಡರೆ ಮಣ್ಣಿನಿಂದ ಮಾಡಲ್ಪಟ್ಟ ಎಲ್ಲವನ್ನೂ ತಿಳಿಯಬಹುದು. ಮಡಕೆ, ಹೂಜೆ, ದೀಪ ಅಥವಾ ಆಟಕೆ, ಈ ಎಲ್ಲ ರೂಪಗಳು ಕೇವಲ ಹೆಸರುಗಳಷ್ಟೇ. ಮಡಕೆ ಒಡೆದರೂ ಮಣ್ಣು ನಾಶವಾಗುವುದಿಲ್ಲ. ಮಣ್ಣು ಮೊದಲು ಇತ್ತು, ಮಡಕೆಯ ರೂಪದಲ್ಲಿತ್ತು ಮತ್ತು ನಂತರವೂ ಅದು ಉಳಿಯುತ್ತದೆ. ಹಾಗಾಗಿ ಸತ್ಯ ಯಾವುದು? ಸತ್ಯವು ಮಣ್ಣು ಮಾತ್ರ. ಉಳಿದುದೆಲ್ಲವೂ ನಾಮರೂಪ, ಹೆಸರು ಮತ್ತು ರೂಪ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ. ಅಂದರೆ ಈ ಎಲ್ಲ ಬದಲಾವಣೆಗಳು ಕೇವಲ ಹೆಸರುಗಳಷ್ಟೇ, ಸತ್ಯವು ಮೂಲ ಪದಾರ್ಥವೇ. ಅದೇ ರೀತಿಯಲ್ಲಿ ಚಿನ್ನದ ಒಂದು ತುಂಡನ್ನು ತಿಳಿದರೆ ಚಿನ್ನದಿಂದ ಮಾಡಿದ ಎಲ್ಲ ಆಭರಣಗಳನ್ನು ತಿಳಿಯಬಹುದು. ಉಂಗುರ, ಹಾರ, ಬಳೆ, ಇವೆಲ್ಲವೂ ಕೇವಲ ರೂಪಗಳು.
ಸತ್ಯವು ಚಿನ್ನ ಮಾತ್ರ. ಉದ್ದಾಲಕನು ಮುಂದುವರಿಸಿದನು, ಓ ಸೌಮ್ಯ, ಈ ವಿಶ್ವದ ಎಲ್ಲಾ ಹೆಸರುಗಳು ಮತ್ತು ರೂಪಗಳ ಹಿಂದೆ ಒಂದೇ ಮೂಲ ಸತ್ಯವಿದೆ. ಶ್ವೇತಕೇತು ಪ್ರಶ್ನಿಸಿದನು, ತಂದೆಯೇ, ಈ ಸೃಷ್ಟಿಯ ಆರಂಭದಲ್ಲಿ ಏನಿತ್ತು? ಉದ್ದಾಲಕನು ಉತ್ತರಿಸಿದನು, ಓ ಸೌಮ್ಯನೇ, ಸೃಷ್ಟಿಯ ಆರಂಭದಲ್ಲಿ ಸತ್, ಶುದ್ಧ ಅಸ್ತಿತ್ವ ಮಾತ್ರ ಇತ್ತು. ಅದು ಒಂದು ಮತ್ತು ಅದ್ವಿತೀಯ. ಅದರ ಹೊರತು ಇನ್ನೇನೂ ಇರಲಿಲ್ಲ. ಏನೂ ಇರಲಿಲ್ಲ ಎಂದು ಕೆಲವರು ಹೇಳುತ್ತಾರೆ. ಅವರ ಪ್ರಕಾರ ಆರಂಭದಲ್ಲಿ ಅಸತ್ ಅಂದರೆ ಸಂಪೂರ್ಣ ಶೂನ್ಯತೆಯಿತ್ತು ಮತ್ತು ಅದರಿಂದಲೇ ಸತ್ ಅಂದರೆ ಅಸ್ತಿತ್ವ ಹುಟ್ಟಿಕೊಂಡಿತು. ಆದರೆ ಮಹರ್ಷಿ ಉದ್ದಾಲಕ ಪ್ರಶ್ನಿಸುತ್ತಾನೆ, ಇದು ಹೇಗೆ ಸಾಧ್ಯ? ಇಲ್ಲದಿರುವುದರಿಂದ ಇರುವುದನ್ನು ಹೇಗೆ ಸೃಷ್ಟಿಸಬಹುದು? ಇಲ್ಲ ನನ್ನ ಮಗನೇ, ಆರಂಭದಲ್ಲಿ ಸತ್ ಮಾತ್ರ ಇತ್ತು. ಶುದ್ಧ ಅಸ್ತಿತ್ವ, ಶುದ್ಧ ಪ್ರಜ್ಞೆ ಮಾತ್ರ ಇತ್ತು. ಆ ಸತ್ಯವು ಚಿಂತಿಸಿತು, ನಾನು ಒಬ್ಬನೇ ಇದ್ದೇನೆ, ನಾನು ಅನೇಕನಾಗಲಿ, ಅಂದರೆ ಬಹುಸ್ಯಾಂ ಪ್ರಜಾಯೇಯಿತಿ, ನಾನು ಅನೇಕ ರೂಪಗಳಲ್ಲಿ ಪ್ರಕಟವಾಗಲಿ. ಹೀಗೆ ಆ ಏಕೈಕ ಪರಮ ಸತ್ಯವೇ ಈ ಸಂಪೂರ್ಣ ವಿಶ್ವವಾಗಿ ವ್ಯಕ್ತವಾಯಿತು. ಹೊರಗಿನ ಮರವನ್ನು ಸುಡುವ ಬೆಂಕಿಯೇ ನಿಮ್ಮ ದೇಹದೊಳಗಿನ ಉಷ್ಣತೆಯಾಗಿ ಇದೆ. ನದಿಗಳಲ್ಲಿ ಹರಿಯುವ ನೀರೇ ನಿಮ್ಮ ದೇಹದೊಳಗೆ ರಕ್ತವಾಗಿ ಹರಿಯುತ್ತಿದೆ. ಭೂಮಿಯೇ ನಿಮ್ಮ ದೇಹದ ರೂಪಕ್ಕೆ ಮೂಲವಾಗಿದೆ. ಶ್ವೇತಕೇತು, ನೀನು ಈ ವಿಶ್ವದಿಂದ ಪ್ರತ್ಯೇಕನಲ್ಲ, ನೀನು ಅದರ ವಿಸ್ತರಣ. ಆದರೂ ಶ್ವೇತಕೇತುವಿನ ಮನಸ್ಸು ಇನ್ನೂ ಸಂಪೂರ್ಣ ಶಾಂತಿಯಾಗಲಿಲ್ಲ. ಅವನ ಬುದ್ಧಿಶಕ್ತಿ ಆ ಅದೃಶ್ಯ ಸತ್ಯವನ್ನು ಸಂಪೂರ್ಣವಾಗಿ ಗ್ರಹಿಸಲು ಹೋರಾಡುತ್ತಿತ್ತು. ಅವನು ಕೇಳಿದನು, ತಂದೆಯೇ, ಸತ್ಯ ಎಲ್ಲದರಲ್ಲೋ ಇದ್ದರೆ ಅದು ನನಗೆ ಗೋಚರಿಸುವುದಿಲ್ಲವೇ? ನಾನು ಈ ಕಣ್ಣುಗಳಿಂದ ಏಕೆ ಕಾಣಲಾರೆ? ಉದ್ದಾಲಕನು ಮುಗುಳು ನಗ್ಗುತ್ತಾ ಹೇಳಿದರು, ಹೋಗು, ಆ ಆಲದ ಮರದಿಂದ ಒಂದು ಹಣ್ಣನ್ನು ತಂದುಕೊಡು. ಶ್ವೇತಕೇತು ಹಣ್ಣು ತಂದುಕೊಟ್ಟನು. ಅದನ್ನು ಒಡೆ ಎಂದರು ಉದ್ದಾಲಕ. ಅವನು ಹಣ್ಣನ್ನು ಒಡೆದನು. ಈಗ ಅದರೊಳಗೆ ಏನು ಕಾಣುತ್ತಿದೆ? ತಂದೆಯೇ, ಅದರೊಳಗೆ ಅನೇಕ ಸಣ್ಣ ಬೀಜಗಳಿವೆ. ಆ ಬೀಜಗಳಲ್ಲಿ ಒಂದನ್ನು ತೆಗೆದು ಅದನ್ನು ಒಡೆ. ಶ್ವೇತಕೇತು ಎಚ್ಚರಿಕೆಯಿಂದ ಬೀಜವನ್ನು ಒಡೆದನು. ಈಗ ಏನು ಕಾಣುತ್ತಿದೆ? ತಂದೆಯೇ, ನನಗೆ ಏನೂ ಕಾಣುತ್ತಿಲ್ಲ, ಸಂಪೂರ್ಣ ಶೂನ್ಯತೆ ಮಾತ್ರ ಇದೆ. ಅಷ್ಟರಲ್ಲಿ ಉದ್ದಾಲಕನು ಆಳವಾದ ಸತ್ಯವನ್ನು ತಿಳಿಸಿದನು. ಓ ಶ್ವೇತಕೇತು, ಈ ಸೂಕ್ಷ್ಮ ಸತ್ಯವೇ ಈ ಮಹತ್ತರವಾದ ಆಲದ ಮರ ಹುಟ್ಟಿಕೊಂಡಿದೆ. ಅದು ನಿನ್ನ ಕಣ್ಣುಗಳಿಗೆ ಗೋಚರಿಸದಿದ್ದರೂ ಅದು ಅಸ್ತಿತ್ವದಲ್ಲಿದೆ. ಅದೇ ಸತ್ಯ. ಅದೃಶ್ಯವಾದುದೇ ಎಲ್ಲ ಅಸ್ತಿತ್ವದ ಮೂಲ. ಒಂದು ಕ್ಷಣ ನಿಂತು ನಿಮ್ಮೊಳಗೆ ಗಮನಿಸಿ. ನಿಮ್ಮ ಹೃದಯ ಬಡಿತ, ನಿಮ್ಮ ಆಲೋಚನೆಗಳು, ಇವುಗಳನ್ನು ನೀವು ಕಣ್ಣಿನಿಂದ ನೋಡಬಹುದೇ? ವೈದ್ಯರು ದೇಹವನ್ನು ಕತ್ತರಿಸಿ ಆತ್ಮವನ್ನು ತೋರಿಸಬಹುದೇ? ಇಲ್ಲ. ಆದರೂ ಆ ಪ್ರಜ್ಞೆಯೇ ನಿಮ್ಮೊಳಗೆ ಜೀವಂತವಾಗಿದೆ. ಆ ಸೂಕ್ಷ್ಮ ಶಕ್ತಿಯೇ ನಿಮ್ಮನ್ನು ಬದುಕಿಸುತ್ತದೆ. ಈಗ ಮಹರ್ಷಿ ಉದ್ದಾಲಕನು ವೇದಾಂತದ ಮಹಾನ್ ಸತ್ಯವನ್ನು ಘೋಷಿಸುತ್ತಾನೆ. ಮಹಾವಾಕ್ಯ. ಓ ಶ್ವೇತಕೇತು, ಈ ಸೂಕ್ಷ್ಮ ಸತ್ಯವೇ ಇಡೀ ವಿಶ್ವದ ಆತ್ಮ. ಇದು ಏಕೈಕ ವಾಸ್ತವ. ಅವನು ಆಳವಾಗಿ ನೋಡುತ್ತಾ ಹೇಳುತ್ತಾನೆ, ತತ್ವಂ ಅಸಿ ಶ್ವೇತಕೇತು, ನೀನೇ ಅದು. ಈ 3 ಪದಗಳಲ್ಲಿ ಬ್ರಹ್ಮಾಂಡದ ರಹಸ್ಯವೇ ಅಡಗಿದೆ. ತತ್ ಪರಮ ಬ್ರಹ್ಮ, ಅಪಾರ ಶಕ್ತಿ. ತ್ವಂ ನಿನ್ನ ಸ್ವಂತ ಚೈತನ್ಯ. ಅಸಿ ನೀನೇ ಅದು. ಅಂದರೆ ನೀನು ಈ ದೇಹವಲ್ಲ, ನೀನು ಹೆಸರಲ್ಲ, ನೀನು ಪುಸ್ತಕ ಜ್ಞಾನವೂ ಅಲ್ಲ. ನಿನ್ನೊಳಗಿನ ಚೈತನ್ಯವೇ ವಿಶ್ವದ ಚೈತನ್ಯ. ಇದು ಅಹಂಕಾರದ ಮಾತಲ್ಲ, ಇದು ಅಹಂಕಾರದ ಲಯ. ಒಂದು ಹನಿ ನೀರನ್ನು ಕಲ್ಪಿಸಿ. ಅದು ಸಾಗರದಿಂದ ಬೇರ್ಪಟ್ಟಿರುವವರೆಗೆ ಅದು ಭಯಪಡುವುದು. ನಾನು ಚಿಕ್ಕವನು, ನಾನು ನಾಶವಾಗಬಹುದು. ಆದರೆ ಅದು ಸಾಗರಕ್ಕೆ ಸೇರಿದಾಗ ಅದು ಪ್ರತ್ಯೇಕವಾಗಿ ಉಳಿಯುವುದಿಲ್ಲ.
ಅದು ಸಾಗರವಾಗುತ್ತದೆ. ಹೀಗೆ ತತ್ವಂ ಅಸಿ, ಹಣಿ ಸಾಗರವಾಗುವ ಅನುಭವ. ಶ್ವೇತಕೇತು ಈಗ ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದ್ದಾನೆ. ಆದರೂ ಇನ್ನೊಂದು ಪ್ರಶ್ನೆ ಉಳಿದಿದೆ. ಅವನು ಕೇಳಿದನು, ತಂದೆಯೇ, ಸತ್ಯ ಎಲ್ಲದರಲ್ಲೋ ಇದ್ದರೆ ಅದು ನನಗೆ ಗೋಚರಿಸುವುದಿಲ್ಲವೇ? ನಾನು ಈ ಕಣ್ಣುಗಳಿಂದ ಏಕೆ ಕಾಣಲಾರೆ? ಉದ್ದಾಲಕನು ಒಂದು ಉಪ್ಪಿನ ತುಂಡನ್ನು ತೆಗೆದು ನೀರಿನ ಪಾತ್ರೆಯನ್ನು ತೋರಿಸಿ ಹೇಳಿದರು, ಶ್ವೇತಕೇತು, ಈ ಉಪ್ಪನ್ನು ನೀರಿನಲ್ಲಿ ಹಾಕು, ನಾಳೆ ಬೆಳಗ್ಗೆ ಬಾ. ಶ್ವೇತಕೇತು ಹಾಗೆ ಮಾಡಿದನು. ಮರುದಿನ ಬೆಳಗ್ಗೆ ಉದ್ದಾಲಕನು ಕೇಳಿದನು, ಮಗನೇ, ನೀನು ಹಾಕಿದ ಉಪ್ಪು ಎಲ್ಲಿದೆ? ನಾನದನ್ನು ನೀರಿನಲ್ಲಿಟ್ಟಿದ್ದೇನೆ, ದಯವಿಟ್ಟು ಅದನ್ನು ಹೊರತೆಗೆದು ನನಗೆ ಕೊಡಿ. ಶ್ವೇತಕೇತು ತನ್ನ ಕೈಯನ್ನು ಪಾತ್ರೆಯೊಳಗೆ ಚಾಚಿದನು. ಅವನು ಬಹಳ ಹುಡುಕಿದನು, ಆದರೆ ಅವನಿಗೆ ಉಪ್ಪಿನ ಯಾವುದೇ ಕುರುಹು ಸಿಗಲಿಲ್ಲ. ಅವನು ಹೇಳಿದನು, ತಂದೆಯೇ, ಉಪ್ಪು ಎಲ್ಲಿಯೂ ಸಿಗಲಿಲ್ಲ. ಅದು ನೀರಿನಲ್ಲಿ ಸಂಪೂರ್ಣವಾಗಿ ಕರಗಿದೆ. ನನಗೆ ಅದನ್ನು ಗ್ರಹಿಸಲು ಸಾಧ್ಯವಿಲ್ಲ. ಉದ್ದಾಲಕ ಮುಗುಳ್ನಕ್ಕನು. ಅವನು ಹೇಳಿದನು, ತುಂಬ ಚೆನ್ನಾಗಿದೆ. ಈಗ ಮೇಲ್ಮೈಯಿಂದ ನೀರನ್ನು ಸವಿಯಿರಿ, ಅದರ ರುಚಿ ಹೇಗಿದೆ? ತಂದೆಯೇ, ಅದು ಉಪ್ಪಾಗಿದೆ. ಈಗ ಮಧ್ಯದಿಂದ ನೀರನ್ನು ಸವಿಯಿರಿ, ಈಗ ಹೇಗಿದೆ? ಇಲ್ಲಿಯೂ ಉಪ್ಪಾಗಿದೆ. ಈಗ ಕೆಳಭಾಗದಿಂದ ನೀರನ್ನು ಸವಿಯಿರಿ, ಅದು ಹೇಗಿದೆ? ತಂದೆಯೇ, ಅದು ಕೆಳಭಾಗದಲ್ಲಿಯೂ ಅಷ್ಟೇ ಉಪ್ಪಾಗಿದೆ. ಉಪ್ಪು ನೀರಿನ ಪ್ರತಿಯೊಂದು ಕಣವನ್ನು ವ್ಯಾಪಿಸಿದೆ. ನಂತರ ಮಹರ್ಷಿ ಉದ್ದಾಲಕನು ತನ್ನ ಆಳವಾದ ಬೋಧನೆಯನ್ನು ನೀಡಿದನು. ಓ ಶ್ವೇತಕೇತು, ನಿಖರವಾಗಿ ಅದೇ ರೀತಿಯಲ್ಲಿ ಆ ಪರಮ ಬ್ರಹ್ಮ, ಆ ಪರಮ ಸತ್ಯ ಈ ಇಡೀ ವಿಶ್ವವನ್ನು ವ್ಯಾಪಿಸುತ್ತದೆ. ಅದು ಈ ದೇಹವನ್ನೂ ಸಹ ವ್ಯಾಪಿಸುತ್ತದೆ. ನೀವು ಆ ಉಪ್ಪನ್ನು ನಿಮ್ಮ ಕಣ್ಣುಗಳಿಂದ ಗ್ರಹಿಸಲು ಸಾಧ್ಯವಾಗದಂತೆಯೇ, ಆ ಉಪ್ಪನ್ನು ನಿಮ್ಮ ಕೈಗಳಿಂದ ಗ್ರಹಿಸಲು ಸಾಧ್ಯವಾಗದಂತೆಯೇ, ಆದರೂ ಉಪ್ಪು ಅಲ್ಲಿ ನಿರ್ವಿವಾದವಾಗಿ ಇತ್ತು. ನೀವು ಅದನ್ನು ನಿಮ್ಮ ನಾಲಿಗೆಯಿಂದ ರುಚಿ ನೋಡುವ ಮೂಲಕ ಅದರ ಅಸ್ತಿತ್ವವನ್ನು ಅನುಭವಿಸಲು ಸಾಧ್ಯವಾಯಿತು. ಅದೇ ರೀತಿಯಲ್ಲಿ ನೀವು ಆ ಪರಮಾತ್ಮನನ್ನು, ಆ ಶುದ್ಧ ಆತ್ಮವನ್ನು ನಿಮ್ಮ ಕಣ್ಣುಗಳಿಂದ ಗ್ರಹಿಸಲು ಸಾಧ್ಯವಿಲ್ಲ. ನೀವು ಅದನ್ನು ನಿಮ್ಮ ಬುದ್ಧಿಯಿಂದ ಗ್ರಹಿಸಲು ಸಾಧ್ಯವಿಲ್ಲ. ನೀವು ಅದನ್ನು ಪದಗಳಲ್ಲಿ ಸೀಮಿತಗೊಳಿಸಲು ಸಾಧ್ಯವಿಲ್ಲ. ಆದರೂ ಅದು ಇದೆ. ಅದು ಈ ವಿಶ್ವದಲ್ಲಿರುವ ಪ್ರತಿಯೊಂದು ಕಣದಲ್ಲೂ ಅಸ್ತಿತ್ವದಲ್ಲಿದೆ. ಅದು ನಿಮ್ಮೊಳಗೆ ಸಂಪೂರ್ಣವಾಗಿ ವಾಸಿಸುತ್ತದೆ. ಮತ್ತು ಅದನ್ನು ತಿಳಿದುಕೊಳ್ಳಲು ಒಂದೇ ಒಂದು ಮಾರ್ಗವಿದೆ. ನಿಮ್ಮ ಸ್ವಂತ ನೇರ ಅನುಭವದ ಮೂಲಕ ಅದನ್ನು ಸವಿಯುವುದು, ಧ್ಯಾನದ ಆಳಕ್ಕೆ ಇಳಿಯುವುದು ಮತ್ತು ಆ ಆಳವಾದ ಮೌನವನ್ನು ಅನುಭವಿಸುವುದು. ಸ ಏಷಾ ಅಣಿಮಾ ಐತಾತ್ಮ್ಯಂ ಇದಂ ಸರ್ವಂ ತತ್ ಸತ್ಯಂ ಸ ಆತ್ಮ. ಅತ್ಯಂತ ಸೂಕ್ಷ್ಮವಾದ ಸಾರವು ಎಲ್ಲದರ ಮೂಲವಾಗಿದೆ. ಅದು ಅಸ್ತಿತ್ವದಲ್ಲಿದೆ. ಅದು ಮಾತ್ರ ಸತ್ಯ. ಅದು ಮಾತ್ರ ಆತ್ಮ. ತತ್ ತ್ವಂ ಅಸಿ ಶ್ವೇತಕೇತು. ಮತ್ತು ಅದು, ಆ ಸಾರವೇ ನೀನು ಶ್ವೇತಕೇತು. ಛಾಂದೋಗ್ಯ ಉಪನಿಷತ್ತಿನ ಈ ಸಂಭಾಷಣೆ 12 ವರ್ಷದ ಶ್ವೇತಕೇತುವಿಗಾಗಿ ಮಾತ್ರ ಉದ್ದೇಶಿಸಿರಲಿಲ್ಲ. ಈ ಸಂಭಾಷಣೆ ನಿಮಗಾಗಿ ಮತ್ತು ನನಗಾಗಿ. ನಾವೆಲ್ಲರೂ ಶ್ವೇತಕೇತುವಿನಂತೆ ನಾವು ಅಪಾರ ಪ್ರಮಾಣದ ಬಾಹ್ಯ ಜ್ಞಾನ ಮತ್ತು ಕಲಿಕೆಯನ್ನು ಪಡೆದುಕೊಂಡಿದ್ದೇವೆ. ನಾವು ಪ್ರಪಂಚದ ಪ್ರತಿಯೊಂದು ಮೂಲೆಯಿಂದ ಸುದ್ದಿಗಳನ್ನು ಸಂಗ್ರಹಿಸಿದ್ದೇವೆ. ಚಂದ್ರನಿಗೆ ಹೇಗೆ ಪ್ರಯಾಣಿಸಬೇಕೆಂದು ನಮಗೆ ತಿಳಿದಿದೆ. ಸಾಗರದ ಆಳದಲ್ಲಿ ಏನಿದೆ ಎಂದು ನಮಗೆ ತಿಳಿದಿದೆ. ನಮಗೆ ಮಾಹಿತಿಯ ವಿಶಾಲ ಪರ್ವತವಿದೆ. ಆದರೂ ಮಹರ್ಷಿ ಉದ್ದಾಲಕ ಇಂದಿಗೂ ನಮ್ಮ ಮುಂದೆ ನಿಂತು ಕೇಳುತ್ತಾರೆ, ನೀವು ಅದನ್ನು ತಿಳಿದಿದ್ದೀರಾ? ಯಾವುದನ್ನು ತಿಳಿದುಕೊಳ್ಳುವುದರಿಂದ ಎಲ್ಲವೂ ತಿಳಿಯುತ್ತದೆ. ನೀವು ನಿಮ್ಮನ್ನು ತಿಳಿದಿದ್ದೀರಾ? ನಾವು ನಮ್ಮ ಭೌತಿಕ ಕಣ್ಣುಗಳಿಂದ ಆ ಉಪ್ಪನ್ನು ಗ್ರಹಿಸಲು ಪ್ರಯತ್ನಿಸುತ್ತಾ ನಮ್ಮ ಇಡೀ ಜೀವಿತವನ್ನು ಕಳೆಯುತ್ತೇವೆ. ನಾವು ಆ ಸತ್ಯವನ್ನು ಬಾಹ್ಯವಾಗಿ ದೇವಾಲಯಗಳು, ಮಸೀದಿಗಳು, ತೀರ್ಥಯಾತ್ರೆಯ ಸ್ಥಳಗಳು ಮತ್ತು ಧರ್ಮಗ್ರಂಥಗಳಲ್ಲಿ ಹುಡುಕುತ್ತೇವೆ. ಆದರೆ ಆ ಸತ್ಯವು ನೀರಿನಲ್ಲಿ ಕರಗಿದ ಉಪ್ಪಿನಂತೆ ನಮ್ಮೊಳಗೆ, ನಮ್ಮ ಉಸಿರಾಟದೊಳಗೆ, ನಮ್ಮ ಪ್ರಜ್ಞೆಯೊಳಗೆ ಈಗಲೇ ಕರಗಿದೆ. ನಮ್ಮ ಕಣ್ಣುಗಳು ಹೊರಮುಖವಾಗಿ ಕೇಂದ್ರೀಕೃತವಾಗಿರುವ ಸಮಯದವರೆಗೆ ನಾವು ರೂಪಗಳನ್ನು ಮಾತ್ರ ಗ್ರಹಿಸುತ್ತೇವೆ. ನಾವು ಹೆಸರುಗಳನ್ನು ಮಾತ್ರ ಗ್ರಹಿಸುತ್ತೇವೆ. ನಾವು ಮಡಕೆಗಳು, ಹೂಡಿಗಳು ಮತ್ತು ಆಭರಣಗಳನ್ನು ಮಾತ್ರ ನೋಡುತ್ತೇವೆ. ಆದರೆ ನಮ್ಮ ನೋಟವು ಒಳಮುಖವಾಗಿ ತಿರುಗುವ ದಿನ, ನಾವು ನಿಶ್ಚಲರಾಗಿ ನಮ್ಮ ಸ್ವಂತ ಆಲೋಚನೆಗಳ ಹಿಂದಿರುವ ಮೌನವನ್ನು ಗಮನಿಸುವ ದಿನ, ಆ ದಿನ ನಾವು ಜೇಡಿ ಮಣ್ಣನ್ನು ಗ್ರಹಿಸುತ್ತೇವೆ. ಆ ದಿನ ನಾವು ಆ ಶುದ್ಧ ಚಿನ್ನವನ್ನು ಗ್ರಹಿಸುತ್ತೇವೆ. ಆ ದಿನ ನಾವು ಆಲದ ಮರದ ಅದೃಶ್ಯ ಬೀಜವನ್ನು ಗ್ರಹಿಸುತ್ತೇವೆ. ಈ ಸಂಪೂರ್ಣ ಅಸ್ತಿತ್ವವೇ ಹೊರಹೊಮ್ಮಿದ ಬೀಜವೇ. ವಿಮೋಚನೆಯು ಭವಿಷ್ಯದಲ್ಲಿ ಸಂಭವಿಸಲು ಉದ್ದೇಶಿಸಲಾದ ಘಟನೆಯಲ್ಲ. ವಿಮೋಚನೆಯು ಸಾವಿನ ನಂತರ ನಾವು ಪ್ರಯಾಣಿಸಬೇಕಾದ ತಾಣವಲ್ಲ.
ವಿಮೋಚನೆಯು ಇಲ್ಲಿಯೇ ಇದಾಗಲೇ ಅಸ್ತಿತ್ವದಲ್ಲಿದೆ. ವಿಮೋಚನೆಯು ಅಜ್ಞಾನದ ನಿದ್ರೆಯಿಂದ ಎಚ್ಚರಿಕೆಗೊಳ್ಳುವುದೆಂದು ಸೂಚಿಸುತ್ತದೆ. ನಾವು ಕೇವಲ ಈ ದೇಹ ಮತ್ತು ಈ ಮನಸ್ಸು ಎಂಬ ಭ್ರಮೆ. ಅದು ಸಾಕ್ಷಾತ್ಕಾರ. ನಾನು ಒಂದು ಹಣಿಯಲ್ಲ, ನಾನು ಸಾಗರ. ಈ ಅರಿವು, ಈ ಜ್ಞಾನ ನಿಮ್ಮ ಹೃದಯಕ್ಕೆ ಇಳಿಯುವ ದಿನ ನಿಮ್ಮ ಜೀವನದಲ್ಲಿರುವ ಎಲ್ಲಾ ಭಯ, ಎಲ್ಲಾ ಆತಂಕಗಳು ಮತ್ತು ಎಲ್ಲಾ ಒಂಟಿತನವೂ ಶಾಶ್ವತವಾಗಿ ಕಣ್ಮರೆಯಾಗುತ್ತದೆ. ಏಕೆಂದರೆ ಇತರರು ಎಂಬುವರು ಇಲ್ಲದಾಗ ಭಯಪಡಲು ಯಾರಿದ್ದಾರೆ? ನಾನು ಅಸ್ತಿತ್ವದ ಸಂಪೂರ್ಣತೆಯಾಗಿರುವಾಗ ಕಳೆದುಕೊಳ್ಳಲು ಏನುಳಿಯುತ್ತದೆ? ಈಗ ತರ್ಕದ ಅಗತ್ಯವಿಲ್ಲ. ಈಗ ತತ್ವಶಾಸ್ತ್ರ ಅಥವಾ ಪದಗಳ ಅಗತ್ಯವಿಲ್ಲ. ಎಂದಿಗೂ ತಿಳಿಯಬೇಕಾದ ಎಲ್ಲವೂ ಈ ಒಂದೇ ಸರಳ ವಾಕ್ಯದಲ್ಲಿ ಅಡಗಿದೆ. ತತ್ ತ್ವಂ ಅಸಿ, ಅಂದರೆ ನೀನೇ ಆ ಪರಮಸತ್ಯ. ನಿಮ್ಮ ಎಲ್ಲಾ ಬಾಹ್ಯ ಹೊಳೆಗಳನ್ನು, ಎಲ್ಲಾ ಹೆಸರುಗಳನ್ನು, ಎಲ್ಲಾ ಗುರುತುಗಳನ್ನು ಒಂದು ಕ್ಷಣ ಬಿಟ್ಟುಬಿಡಿ. ಆ ಬಾಹ್ಯ ನೀರಿನಿಂದ ನಿಮ್ಮ ಚಿಂತೆಗಳು ದೂರ ಹೋಗಲಿ ಮತ್ತು ನಿಮ್ಮೊಳಗಿನ ಆ ಉಪ್ಪನ್ನು, ಆ ಸಾರ, ಆ ಶುದ್ಧ ಪ್ರಸನ್ನತೆಯನ್ನು ಅನುಭವಿಸಿ. ಎಂದಿಗೂ ಹುಟ್ಟದ ಆ ಪ್ರಸನ್ನತೆ, ಎಂದಿಗೂ ಸಾಯದ ಆ ಪ್ರಸನ್ನತೆ, ಸಂಪೂರ್ಣವಾಗಿ ಚಲಿಸದ, ಶಾಂತ ಮತ್ತು ಅನಂತವಾದ ಆ ಪ್ರಸನ್ನತೆ.